ಇಲ್ಲ ಬನ್ನಿ. ಸೊ ವೇದಿಕೆ ಮೇಲೆ ಹಾಸನಾಗಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಕರು ರಾಮಚಂದ್ರ ಗೌಡರು ಮತ್ತು ಕೆಲಸ ಮಾಡುವ ಸುಧಾಕರ್ ಕೆ ಸುಧಾಕರ್ ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷವನ್ನು ಭಾವವನ್ನು ಹಾರಿಸಿದಂತಹ ನಮ್ಮ MP ಕೆ ಸುಧಾಕರ್ ಅವರು ಮತ್ತು ಇನ್ನಿತರ ಎಲ್ಲರ ಹೆಸರು ಹೇಳೋದಕ್ಕೆ ನನಗೆ ಸಮಯ ಕೊಟ್ಟಿಲ್ಲ, ಅದಕ್ಕೋಸ್ಕರ ಎಲ್ಲ ಹೆಸರು ಹೇಳೋದು ಬೇಡ. ಏನು ವಿಷಯ ಇದೆ ನನಗೆ ಗೊತ್ತಿರುವಂಥದ್ದು ವಾಜಪೇಯಿ ಮತ್ತು ದೇಶ ಪ್ರೇಮ. ವಾಜಪೇಯಿನ ಬಹಳ ಅತ್ಯಂತ ಕಾಣಿರುವಂಥವ್ರು ನಾನು ಅಂತ ಒಂದು ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ KGF ಅಲ್ಲಿ ಬಹಳ ಅಂತ ಈ ಆಗ ರೂಪಸಿ ರಮೇಶ್ ಅವರು ಹೇಳ್ತಾ ಇದ್ರು, ಆಗ ಜಿಲ್ಲಾಧ್ಯಕ್ಷರು ಕೋಲಾರ ಎಲ್ಲ ಸೇರಿದ ಜಿಲ್ಲಾಧ್ಯಕ್ಷರು ಲಕ್ಷ್ಮಣರಾವ್ ಅಂತ ನಾಯರಾಗಿದ್ರು. ಅವರು ವಾಜಪೇಯಿ ಅವ್ರನ್ನ ರಿಸೀವ್ ಮಾಡಿಕೊಂಡ್ರು ಕೋಲಾರಲ್ಲಿ. ಆಗ ರಿಸೀವ್ ಮಾಡ್ಕೊಂಡಾಗ ಹತ್ರ ಇದ್ದೆ ನಾನು, ಅವರ ಪಾದಕ್ಕೆ ನಮಸ್ಕಾರ ಮಾಡಿದೆ, ಬೈದು ಅಂತ ಇಟ್ಕೊಂಡಿದ್ದೆ ಬೇರೆ ಪ್ರಶ್ನೆ ಗೊತ್ತು. ಸೊ ಈ ರೀತಿ ಹತ್ತಿರದಿಂದ ನೋಡಿದ್ದೀನಿ, ಮತ್ತೆ ಜೈಲಲ್ಲಿ ಹತ್ತಿರದಿಂದ ನೋಡಿದ್ದೀನಿ, ಹೈದರಾಬಾದಲ್ಲಿ ಅವರು ಭಾಷಣ ಕೇಳಿದ್ದೀನಿ, ಬ್ಯಾಂಗ್ಳೂರು ನ್ಯಾಷನಲ್ ಕಾಲೇಜ್ ಭಾಷಣ ಕೇಳಿದ್ದೀನಿ. ಅವ್ರು ಬಹಳ ಪ್ರಭಾವಿತನಾಗಿದ್ದೆ ನಾನು. ಅದೇ ರೀತಿ ಇವಾಗ ದೇಶ ಪ್ರೇಮದ ಬಗ್ಗೆ ಮಾತಾಡೋದು. ವಾಜಪೇಯಿ ಅವರಿಗೆ ಈ ದೇಶ ಪ್ರೇಮ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದೇ ಒಂದು ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಅವರಿಗೆ ಕೊಟ್ಟಂತಹ ಒಂದು ದೇಶಭಕ್ತಿ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ಭೂಮಿ ಮೇಲೆ ಯಾವುದಾದ್ರೂ ಒಂದು ಸಂಘಟನೆ ದಿನ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತಹ ಸ್ವಯಂ ಸೇವಕ ದಿನ ಪ್ರತಿದಿನ 100 ವರ್ಷಗಳಾಯಿತು ಇಲ್ಲಿಗೆ ಪ್ರಾರಂಭ ಆಗಿ ಪ್ರತಿದಿನ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತಹ ಸ್ವಯಂ ಸೇವಕರಿಂದ ತುಂಬಿರುವಂತಹ ಭಾರತ ದೇಶದ ಸಂಘಟನೆ ಭೂಮಿ ಮೇಲೆ ಯಾವುದಾದ್ರೂ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಾಜಪೇಯಿ ಅವರಿಗೆ ದೇಶಭಕ್ತಿ ಬಂತು. ವಾಜಪೇಯಿ ಅವರು ಹೇಳ್ತಾ ಇದ್ರೆ 1924 ಡಿಸೆಂಬರ್ 25 ಜನಿಸಿದ್ರು. ಆದರೆ 15ನೇ ವಯಸ್ಸಿನಲ್ಲಿ 1939ನೇ ವಯಸ್ಸಿನಲ್ಲಿ ಅವರು ಸಂಘಕ್ಕೆ ಬಂದರು. ಸ್ವಯಂ ಸೇವಕರ ಸಂಘ ಎಷ್ಟು ಪ್ರೇರಣೆ ಕೊಡುತ್ತೆ ಅನ್ನೋದಕ್ಕೆ ವಾಜಪೇಯಿ ಅವರ ಜೀವನ ಕಾರಣ. ಒಂದು ಮಾತು ಹೇಳ್ತೀನಿ, ಎಷ್ಟು ಪ್ರಾಮಾಣಿಕ ಆಗಿದ್ರು. ಒಂದು ಸೆಂಟೆನ್ಸ್ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ಇನ್ ಮೈ 45 years of political career I never misused single MP of the government. ಹೇಳುವಂತ ಒಂದು ತಾಕತ್ತು ಯಾವ ದೇಶದ ನಾಯಕರಿಗಿರುತ್ತೆ ಅಂತ ಪ್ರಾಮಾಣಿಕ ವ್ಯಕ್ತಿ. ಇದೆಲ್ಲ ಕಲ್ತ್ಕೊಂಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅವರು ಕಲ್ತಿದ್ದೇನು, ಭಾರತ ಅಂದ್ರೆ ಯಜ್ಞಭೂಮಿ ಯಾಗಭೂಮಿ ತ್ಯಾಗಭೂಮಿ ಭಾರತ, ಧರ್ಮಭೂಮಿ ಕರ್ಮಭೂಮಿ ವೀರಭೂಮಿ ಭಾರತ, ಪುಣ್ಯಭೂಮಿ ದೇವಭೂಮಿ ಮೋಕ್ಷಭೂಮಿ ಭಾರತ, ಮಾತೃಭೂಮಿ ಪಿತೃಭೂಮಿ ಗುರುಸ್ವರೂಪಿ ಭಾರತ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಬಹಳ ಉತ್ಸಾಹದಿಂದ ಇದೀರಾ ಅಂತ ನಾನು ಭಾವಿಸ್ತಿದ್ದೇನೆ. ಈ ದೇಶಭಕ್ತಿಯನ್ನ ಅವರು ಕಂಡುಕೊಂಡ ಮೇಲೆ 1962 ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂತ ಹೇಳಿದ್ರೆ ದೇಶವನ್ನ ಕುರಿತು. ಆಗ ಜವಾಹರ್ಲಾಲ್ ನೆಹರು ಅವರು ನಮಗೆ ಪ್ರಧಾನಮಂತ್ರಿ ಆಗಿದ್ರು. ಆಗ 1000 ಕಿಲೋಮೀಟರ್ ಚೈನಾ ಆಕ್ರಮಿಸಿದಾಗ ವಾಜಪೇಯಿ ಅವರು ಒಂದು ಪ್ರಶ್ನೆ ಕೇಳಿದ್ರು, Mr. Prime Minister ji, China has occupied more than 1200 kilometers. What is your comment? ಏನು ಹೇಳ್ತೀರಾ ನೀವು ದೇಶಕ್ಕೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ಅಟಲ್ಜಿ, ನಾಟ್ ಇನ್ ಎ ಬ್ಲೇಡ್ ಆಫ್ ಗ್ರಾಸ್ ಗ್ರೋಸ್ ದೇರ್ ವೈ ಡು ವರಿ. ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆಯಲ್ಲಪ್ಪ, ನೀನ್ಯಾಕೆ ವರಿ ಮಾಡ್ತೀಯ ಅಂತ ಹೇಳ್ತಾರೆ. ಆಗ ಅಟಲ್ಜಿ ಹೇಳಿರುವಂಥದ್ದು ಬಹಳ ಕೋಪ ಬರುತ್ತೆ ಅವರಿಗೆ. ಪ್ರೈಮ್ ಮಿನಿಸ್ಟರ್, ಅಪಾನ್ ಯುವರ್ ಹೆಡ್ ನಾಟ್ ಇವನ್ ಸಿಂಗಲ್ ಹೇರ್ ಗ್ರೋಸ್, ಶಲ್ ವಿ ರಿಮೂವ್ ಇಟ್. ನಿನ್ನ ತಲೆ ಮೇಲೆ ಒಂದು ಕೂದಲು ಬೆಳೆಯಲ್ಲ, ಅದನ್ನು ತೆಗೆದುಬಿಡೋಣ ಅಂತ ಹೇಳಿದಂತಹವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ. ಅದೇ ಸಂದರ್ಭದಲ್ಲಿ ವಿ ಡೋಂಟ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ಡ್ ಜನರಲ್ ಮೇಜರ್ ಫಾರ್ ಅವರ್ ಸೈನ್ಯಕ್ಕೆ ಮೇಜರ್ ಇಲ್ಲ ಅಂತ ಹೇಳಿದ್ರು. ನಾವು ಯಾವುದಾದ್ರೂ ಟೆಂಪರರಿ
ಬ್ರಿಟಿಷ್ ಅವರನ್ನ ಸೇರಿಸ್ಕೊಳ್ಳೋಣ, ಒಂದು ದಿವಸ ಸೈನಿಕ ಮೇಜರ್ ಆಗಿ ಮಾಡೋಣ ಅಂತ ಹೇಳಿದಾಗ ಅವಾಗಲೂ ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಜಿ, ವಿ ಡೋಂಟ್ ಹ್ಯಾವ್ ಏಬಲ್ ಪ್ರೈಮ್ ಮಿನಿಸ್ಟರ್, ಶಾಲ್ ವಿ ಬ್ರಿಂಗ್ ಸಮ್ ಬ್ರಿಟಿಷ್ ಪೀಪಲ್ ಟು ಆಸ್ ಅ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ನಿಮ್ಮನ್ನ ಆಗಲೇ ಇದ್ರೆ ಬ್ರಿಟಿಷ್ ಅವ್ರನ್ನ ಮಾಡೋಣ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದಂತಹ ವ್ಯಕ್ತಿ, ಎಲ್ಲರಿಂದ ಅಜಾತ ಶತ್ರುವಾಗಿರುವಂತಹ ವಾಜಪೇಯಿ ಅವರು. ಇದು ಆಗ ಸಂದರ್ಭ, ಇದು ದೇಶಕ್ಕೆ ಪ್ರೇಮಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ಮಾತನಾಡ್ತಾರೆ. ಆಮೇಲೆ 1998 ಮಾರ್ಚ್ 21 ಪ್ರಧಾನಮಂತ್ರಿ ಆದರು. ಈ ದೇಶದ ಸೌಭಾಗ್ಯ, ಈಗ ಏನೆಲ್ಲ ರಸ್ತೆಗಳು ಕಾಣ್ತಾ ಇದ್ದೀವಿ ನಾವು, ಅದೆಲ್ಲ ನಿತೀಶ್ ಗಡ್ಕರಿ ಮಾಡಿದ್ದು. ನಿತೀಶ್ ಗಡ್ಕರಿಗೆ ಹೇಳಿದ್ದು ಭಾರತದಲ್ಲಿ ಎಲ್ಲ ಕಡೆ ಸೇರಿಸುವಂತ ಯೋಜನೆ ಮಾಡುವಂತ ಹೇಳಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಈ ದಿವಸ ನಾನು ಡೈಲಿ ಹೋಗ್ತೀನಿ, ನಾನು ನಲಕದ್ರಿನಲ್ಲಿ ಪಾಠ ಮಾಡಕ್ಕೆ ಹೋಗ್ತೀನಿ, ಸತ್ಯಸಾಯಿ ಇನ್ಸ್ಟಿಟ್ಯೂಟ್. ಆ ರಸ್ತೆ ಯಾವ ತರ ಆಗಿದೆ, ಅದಕ್ಕೆ ಮೂಲ ಕಾರಣರು ನಮ್ಮ ಕೆ ಸುಧಾಕರ್ ಅವರು ಅನ್ನೋದನ್ನ ಮರಿಬಾರ್ದು ನಾವು. ಆ ರಸ್ತೆಯನ್ನ ನೋಡಿದಾಗ ಚಿಕ್ಕಮಗಳೂರು ಜ್ಞಾಪಕ ಬರುತ್ತೆ. ಆ ಹಸಿರನ್ನ ನೋಡಿದಾಗ ಆ ಬೆಟ್ಟಗಳಲ್ಲಿ ಎಂತ ರಸ್ತೆಯನ್ನ ಮಾಡಿದ್ದಾರೆ. ಇದಕ್ಕೆ ಕೆ ಸುಧಾಕರ್ ಅವರು ನಿತೀಶ್ ಗಡ್ಕರಿ ಅವರ ಹೋಗಿ ಆಗಲೇ ಸಾವಿರಾರು ಕೋಟಿ ತಂದಿದ್ರು. ಇದನ್ನೆಲ್ಲ ಮಾಡಿದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ, ನಿತೀಶ್ ಗಡ್ಕರಿ ಹೇಳಿದ್ದು ಅನ್ನೋದನ್ನ ನಾವು ಮರಿಬಾರ್ದು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಯುದ್ಧ ಮಾಡಿತು, ಕಾರ್ಗಿಲ್ ಯುದ್ಧ ನಡೆಸಿತು. ಪಾಕಿಸ್ತಾನ ಸೈನಿಕರು ನುಗ್ಗಿ ಬರ್ತಾ ಇದ್ದಾರೆ ಕಾರ್ಗಿಲ್ಗೆ. ಆಗ ಪಾರ್ಲಿಮೆಂಟ್ ಅಲ್ಲಿ ನೋಡಿ ಈ ಭಾಷಣ ಮಾಡಿದ್ರು, ಸಂಘರ್ಷ करना हमारा धर्म नहीं है, संघर्ष करना हमारा नीति नहीं है, मगर शत्रुओं के हाथ में शस्त्र है तो हम कारी हाथ में लड़ना नहीं हो सकता. आफत समय में शस्त्र का प्रयोग करने के लिए हमारा धर्म निश्चित अनुमति देती है. This is not the first time Pakistan attacking India. First attack in 1948 itself, and the last Kashmir, and again they did a desperate attempt in the 1966, and the last Kutch. But this time, my dear friends, I am sure they are going to lose Lahore itself. ಅಂತ ಭಾಷಣ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇದು ದೇಶದ ಕಡೆ ಇರ್ಬೇಕು ನೋಡಿ. ಆಗ ಬಿಲ್ ಕ್ಲಿಂಟನ್ ಫೋನ್ ಬರುತ್ತೆ, ಯುದ್ಧ ನಿಲ್ಲಿಸಿ, ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಡಿ, ಅವರು ಅನುದಾನ ಆಗ್ತಾರೆ ಅಂತ. ಬಿಲ್ ಕ್ಲಿಂಟನ್ ಅಮೆರಿಕದ ಅಧ್ಯಕ್ಷ ಫೋನ್ ಮಾಡಿ ಹೇಳ್ತಾರೆ, ನೆಕ್ಸ್ಟ್ ಮೊಮೆಂಟ್ ಐ ವಿಲ್ ಸಿ ದಟ್ ಪಾಕಿಸ್ತಾನ್ ವಿಲ್ ಬಿ ವೈಪ್ಡ್ ಔಟ್ ಫ್ರಮ್ ದ ವೆರಿ ಫೇಸ್ ಆಫ್ ದ ಅರ್ತ್ ಅಂತ ಹೇಳಿದಂತ ಧೈರ್ಯಶಾಲಿ ಗಂಡುಗಲಿ ಅಟಲ್ ಬಿಹಾರಿ ವಾಜಪೇಯಿ. ಭಾರತ್ ಮಾತಾ ಕಿ. ನಮ್ಮ ಪ್ರಧಾನಮಂತ್ರಿ ಇನ್ನೂ ಧೀಮಂತರು ಅವರು. ಟ್ರಂಪ್ ಫೋನ್ ಮಾಡಿದ್ರೆ ಫೋನೇ ಎತ್ಕೊಳ್ಳಿಲ್ಲ ನಮ್ಮ ಪ್ರಧಾನಿ, ಕೇರೆ ಮಾಡಲಿಲ್ಲ. ಅದು ನರೇಂದ್ರ ಮೋದಿಜಿಗೆ ಈ ರೀತಿ ಇದ್ದಂತ ದೇಶ ಪ್ರೇಮ ಅವರಿಗಿತ್ತು. ಈ ರೀತಿ ಆ ಯುದ್ಧದಲ್ಲಿ ನಾವು ಜಯವನ್ನ ಗಳಿಸಿ, ಕಾರ್ಗಿಲ್ ಯುದ್ಧದಲ್ಲಿ ಅವಾಗ ಪೋಖ್ರಾನ್ ಅಣ್ವಸ್ತ್ರ ಪ್ರಾರಂಭ ಮಾಡಿದಾಗ ಅಬ್ದುಲ್ ಕಲಾಂ ಅನ್ನ ರಾಷ್ಟ್ರಪತಿ ಮಾಡಿದ್ದು ಯಾರು? ನಮ್ಮ ಭಾರತೀಯ ಜನಸಂಘ ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಇರಬೇಕು. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿ ಪೋಖ್ರಾನ್ ಅಣ್ವಸ್ತ್ರ ಮಾಡುವಾಗ ಅವರೊಂದು ತಮಾಷೆ, ಎಷ್ಟು ತಮಾಷೆ ಮಾತನಾಡ್ತಾ ಇದ್ರು. ಅವರು ಅಬ್ದುಲ್ ಕಲಾಂ ಹೇಳ್ತಾರೆ, ಅಟಲ್ ಜಿ ಇದು ಸೀಕ್ರೆಟ್ ಆಗಿ ಇಡಬೇಕಪ್ಪ, ರಹಸ್ಯವಾಗಿಡಬೇಕು, ಯಾರಿಗೂ ಹೇಳಬೇಡಿ, ಇದು ಬೇರೆ ದೇಶಗಳಿಗೆ ಗೊತ್ತಾದ್ರೆ ಅದು ಅಬ್ಜೆಕ್ಷನ್ ಅಂತ ಹೇಳಿದ್ರೆ ವಾಜಪೇಯಿ ತಮಾಷೆ ಹೇಳ್ತಾರೆ ಅಂದ್ರೆ, ಕಲಾಂಜಿ ನೀವು ಬ್ರಹ್ಮಚಾರಿ, ನಾನು ಬ್ರಹ್ಮಚಾರಿ, ಇನ್ನು ಹೇಗೋಗುತ್ತೆ ವಿಷಯ ಆಚೆಗೆ ಅಂದ್ರೆ ಹೆಂಗಸರಿದ್ರೆ ಜೊತೆ ಹೊರಟೋಗುತ್ತೆ ಅಂತ ಎಷ್ಟು ತಮಾಷೆಯಾಗಿ ಆ ದಿವಸ ಹೇಳಿದ್ರು ಅನ್ನೋದನ್ನ. ಸೊ ಈ ರೀತಿ ದೇಶಭಕ್ತಿ ಅವ್ರಿಗಿತ್ತು. ನಾನು ಕೊನೆಯ ಸೆಂಟೆನ್ಸ್ ಇಂದ ಯಾಕೆ ಅಂತಂದ್ರೆ ಸಮಯ, ನಾನು ಕೂಡ MP ಅವರ ಭಾಷಣ ಕೇಳೋದಕ್ಕೆ ನನಗೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ
ಯಾವತ್ತೂ ತಪ್ಪಿಗೆ ಸಿಗಾಕೊಳ್ಳದೆ ಹಾಗೆ ಬಹಳ ನೈಸ್ ಆಗಿ ಮಾತನಾಡುವಂತಹ ಚಾಣಾಕ್ಷರು ನಮ್ಮ MP ಸಾಹೇಬ್. ನೋಡಿ ಅವರ ಭಾಷೆ ಬಹಳ ಕೇಳಿದಿರಿ, ಯಾವತ್ತೂ ನೋಡಿ ತಪ್ಪಿಗೆ ಸಿಗಾಕೊಂಡಿಲ್ಲ. ಇದನ್ನ ನಾನು ಹೇಳಿಲ್ಲ, BC ಪಾಟೀಲ್ ಬಂದಿದ್ರಲ್ಲ ಒಂದ್ಸಲಿ ಕೃಷಿ ಸಮ್ಮೇಳನ ಕೇಳಿದ್ದು, ನಾವು 19 ಜನ ಕಾಂಗ್ರೆಸ್ ಬಿಟ್ಬಿಟ್ಟು BJP ಸೇರ್ಕೊಂಡ್ವಿ, ಅದರಲ್ಲಿ ಬಹಳ ಬುದ್ಧಿವಂತ ಸುಧಾಕರ್ ರೀ ಅಂತ ಅವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಯಾರು 16 ಸರಿ ಮುಖ್ಯಮಂತ್ರಿನ ಕರ್ಕೊಂಡು ಬಂದು ಮೆಡಿಕಲ್ ಕಾಲೇಜ್ಗೆ ಉದ್ಘಾಟನೆ ಎಲ್ಲ ಮಾಡಿಸ್ತಾರೆ, 16 ಸಲ ಬಂದಿದ್ರು ಬೊಮ್ಮಾಯಿ. ಯಾರಿಗೆ ಆ ತಾಕತ್ತಿದೆ, ಆ ತಾಕತ್ತಿರುವಂತ ವ್ಯಕ್ತಿ ಅಂದ್ರೆ ಕೆ ಸುಧಾಕರ್ ಅವರು. ಸೊ ಈ ರೀತಿ ದೇಶದ ಕಡೆ ದೇಶಭಕ್ತಿ ಅಂದ್ರೆ ವಾಜಪೇಯಿ ಅವರು ನೋಡಿ ದೇಶ ಅಂದ್ರೆ ಏನು ಅಂತ ಹೇಳಿದ್ರು ಅಂದ್ರೆ, ಭಾರತ್ ಜಮೀನ್ ಕಾ ಟುಕड़ा नहीं, जीता जागता राष्ट्र पुरुष है, जीता जागता राष्ट्र पुरुष है, जमीन का टुकड़ा नहीं। काश्मीर किरीट है, पंजाब और बंगाल दो विशाल कंधों है, पूर्व और पश्चिम घाट दो विशाल जगहें हैं, काश्मीर चरण कमल है, हिंदू महासागर पग इसके पग करता है अंत हेली। ये वंदन का भूमि है, अभिनंदन का भूमि है। और वैसे जितने ಸ್ವಲ್ಪ ये वंदन का भूमि है, अभिनंदन का भूमि है, अर्पण का भूमि है और तर्पण का भूमि है। बिंदु बिंदु में गंगा है, कंकर कंकर पर शंकर है। हम जिएंगे तो इसके लिए, मरेंगे तो इसके लिए, और मरने को बाद भी गंगा जल में बहती हुई हमारा अस्थियों को कोई कान लगकर सुनेगा, एक ही आवाज आएगा, भारत माता की जय।